ಚೇಂಜ್ ಮಾಡೋಣ ಅಷ್ಟೇ, ಏನೇನು ಮಾಡೋದು. ಈಗ ಆಂಬುಲೆನ್ಸ್ ರೆಡಿ ಇದೆ ಸರ್, ಆಂಬುಲೆನ್ಸ್ ರೆಡಿ ಇದೆ ಸರ್. ಎಷ್ಟು ಜನ ಇದ್ದಾರೆ ಬಸವರಾಜ ಹಾಸ್ಪಿಟಲ್ ಸರ್? ಬಸವರಾಜ ಹಾಸ್ಪಿಟಲ್ ಎಷ್ಟು ಜನ ಡಾಕ್ಟರ್ ಇದ್ದಾರೆ? ಇಬ್ಬರಿದ್ದಾರೆ ಸರ್, ಇಬ್ಬರಿದ್ದಾರೆ ಸರ್. ಸರಿ, ರೊಟೀನಾಗಿ ಹಾಕಿ. ಈಗ ಬಸವರಾಜ ಹೋಗ್ತೀನಿ, ಎಷ್ಟು PHC ಇದೆ, ಡಾಕ್ಟರ್ ಎಷ್ಟಿದ್ದಾರೆ? ಬಸವಣ್ಣನ ಇಬ್ಬರು ಡಾಕ್ಟರ್ ಇದ್ದಾರೆ ಸರ್. ಬಸವರಾಜ ಹೋಗ್ಲಿಲ್ಲ ಅಲ್ಲ, ತಂದೆ ತಾಯಿ ಹುಷಾರಿರುವಂತೆ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಂತ. 12 ಗಂಟೆಗೆ ಬರೋದಂತೆ 4 ಗಂಟೆಗೆ ಹೋಗೋದಂತ, ಅದಕ್ಕೆ ನಾವು ಸಿಸ್ಟಮ್ ಅಡ್ಜಸ್ಟ್ ಆಗಬೇಕಂತ. ಅಂದರೆ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡೋದಕ್ಕೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ದಿಶಾ ಮೀಟಿಂಗ್ ಇದ್ದರೆ ನಾವು ಮಾತಾಡ್ಬೋದು. ನಾನೇ ಕರೆದು ನಾನೇ ಕಂಟಿನ್ಯೂ ಮಾತಾಡಬಾರ್ದು ಅಂತ ನಿಧಾನ ಮಾಡಿದ್ರೆ ರಾತ್ರಿ ಹೊತ್ತು ಡಾಕ್ಟ್ರೇ ಹಾಕಲ್ಲ ಅಂದ್ರೆ ಮತ್ತೆ ಹಾಸ್ಪಿಟಲ್ ಮುಚ್ಕೊಡೋಣ. THO ಸರ್, ಟ್ರಾನ್ಸ್ಫರ್ ಇಂದ ಕೌನ್ಸಿಲಿಂಗಿಗೆ ಜಂಪ್ ಆಗಿದ್ದೀವಿ ಅನ್ನೋ ಇದಕ್ಕೆ ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ? ತೆಗಿಯೋಕ್ಕಾಗಲ್ಲ, ಕೌನ್ಸಿಲಿಂಗ್ ಹೊಟ್ಟೋಗಿದ್ದೀವಿ ಅಂತ. ಸರ್ ಆ ಥರ ದಯವಿಟ್ಟು ಆ ಥರ ತಿಳ್ಕೊಬಿಡಿ ಸರ್. ಸಸ್ಪೆಂಡ್ ನಮ್ಮ ಹತ್ರ ಇದೆ ಪವರ್. ಖಂಡಿತ ಸರ್, ಆ ಥರ ತಿಳ್ಕೊಬಿಡಿ. ನಾನು 7 ವರ್ಷದಿಂದ ಸರ್ ಮಾಡ್ತಾ ಇದ್ದೀನಿ ಸರ್, ತಾವು ಹೇಳ್ತಾ ಇದ್ದೀನಿ ಎಲ್ಲ. ಇಲ್ಲ ಸರ್, ದಯವಿಟ್ಟು ಆ ಥರ ನಾನು ಹೇಳಿದ ಸಜೆಷನ್ ಒಬ್ಬರೇ 4-5 ಜನ ಡಾಕ್ಟರ್ ಆದೇಶನ ಪಾಲನೆ ಮಾಡಲೇಬೇಕು. ಸರ್, ಈಗ ಮುದುಗಂದೂರು ಶಿವಪುರದಲ್ಲಿ ಡಾಕ್ಟರ್ ಇಲ್ಲ, ಔಟ್ಸೋರ್ಸಿಂಗ್ ತೆಗೆದು ನಡೆಸ್ತಾ ಇದ್ದಾರೆ. ಶಿವಪುರ ಡಾಕ್ಟರ್ ಇದ್ದಾರೆ, ನಾವು ಓಪನ್ಸ್ ಬಸವಳಿಗೆ ಅವ್ರನ್ನ ನೈಟ್ ಹಾಕ್ಬಿಟ್ರೆ ನೈಟ್ ಮುಗಿಸ್ಕೊಂಡು ನಾವು ಬೆಳಿಗ್ಗೆ ಹೋಗ್ತಾರೆ ಸರ್. ಮತ್ತು ಶಿವಪುರದಲ್ಲಿ ರಜೆ ಕೊಡ್ರಿ, ಮಾರನೇ ದಿವಸಕ್ಕೆ ರಜೆ ಆಗುತ್ತೆ ಕೊಡಿ, ಆ ಥರ ಮಾಡೋದು ಮಾಡಿ. ಆಯ್ತು ಸರ್, ಆ ಥರ ನಾನು ಇವತ್ತೇ ಕಳ್ಕೊಳ್ತೀನಿ ಸರ್. ಏ ಟೈಮಲ್ಲಿ ಎಲ್ಲರೂ ಹೋಗ್ತಾರೆ, ಶಿವಪುರ ಹುಷಾರಿದ್ದಾರೆ, ಈ ಕಡೆ ಬಸವರಾಜ್ ಬರ್ತಾರೆ, ಇಲ್ಲಾಂದ್ರೆ ಹಳೆಗೆರೆಗೆ ಹೋಗ್ತಾರೆ. ನೈಟ್ ಎಲ್ಲ ಹೋಗ್ತಾರೆ. ಹೌದು ಸರ್. ಮೊನ್ನೆ ಹಿಂಗೆ ರಾತ್ರಿ ಹೊತ್ತು ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಏನೋ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ, ಸಣ್ಣ ಪುಟ್ಟಕ್ಕೂ ಸಾಯ್ತಾ ಇದ್ದಾರೆ. ಮಾಡ್ಬೇಕಲ್ಲ. ಆಯ್ತು ಸರ್, ಈಗ ಆ ಕಡೆ ಅಕ್ಕಪಕ್ಕ PHC ಇಂದ ನೈಟ್ ವ್ಯವಸ್ಥೆ ಮಾಡ್ತೀವಿ ಸರ್. ಮಾರ್ನಿಂಗ್ ಬೇಕಾದ್ರೆ ವೀಕ್ಲಿ ಹಾಕ್ಕೊಡಿ. ಆಯ್ತು ಸರ್, ಆಗ್ಬೋದು ಸರ್, ಮಾಡ್ತೀವಿ ಸರ್. ಕಿಲಾ ಹಾಸ್ಪಿಟಲ್ ಎಲ್ಲರೂ ಇದ್ದಾರೆ ಸರ್. ಸರ್, ಕಿಲಾರ್ ಹಾಸ್ಪಿಟಲಲ್ಲಿ ಈಗ ಹೊಸದಾಗಿ ಜೀವ ಆಗಿದೆ ಸರ್. ಸ್ಪೆಷಲಿಸ್ಟ್ ಇದ್ರಲ್ಲ, ಗೈನಕಾಲಜಿಸ್ಟು, ಪೀಡಿಯಾಟ್ರಿಷಿಯನ್ ಮತ್ತು ಅನೆಸ್ಥಿಷಿಯಾ, ಅವ್ರನ್ನೆಲ್ಲ ತೆಗೆದಿದ್ದಾರೆ ಸರ್. ಯಾಕೆ? ಅದೇ ಹೆರಿಗೆಗಳು ಸರಿಯಾಗಿ ಆಗ್ತಾ ಇಲ್ಲ ಸಮರ್ಪಕವಾಗಿ. ಸುಮ್ಮನೆ ನಾವು ಅವ್ರನ್ನ ತಾಲೂಕು ಹಾಸ್ಪಿಟಲ್ಗೆ ವರ್ಗಾವಣೆ ಮಾಡಿದ್ದಾರೆ ಸರ್. ಸೊ ಹಾಗಾಗಿ ಅದು ಮಾಮೂಲಿ ಮೆಡಿಕಲ್ ಆಫೀಸರ್ಸು ಡೆಲಿಟೇಷನ್ ಮೊನ್ನೆ ಸರ್ವಕಾರಿದೆ ಸರ್. ಇದೆ ಸರ್ ಮೆಡಿಸಿನ್ಸ್ ಏನು ತೊಂದರೆ ಇಲ್ಲ ಸರ್. ಮತ್ತು ನಾಯಿ ಕಡಿತ, ಹಾವು ಕಡಿತದ ಇಂಜೆಕ್ಷನ್ಗಳು ಮಿನಿಮಮ್ 20 ಎಲ್ಲ ಕೇಸನ್ನು ಸ್ಟಾಕ್ ಇಟ್ಟಿದ್ದೀವಿ ಸರ್. ಅದರದ್ದೇನು ತೊಂದರೆ ಇಲ್ಲ, ನಡೀತಾ ಇದೆ ಸರ್. ವರ್ಷಕ್ಕೆ ಇದು ನಿಮ್ಮ ಪ್ರೋಗ್ರಾಮ್ ಎಲ್ಲ ಅರೇಂಜ್ ಮಾಡಿರೋ ಈ ವರ್ಷ ಯಾವ ಸರ್? ಹೊಸ ಚಂದ್ರಗಾಲ ಮಾಡಿದ್ರಲ್ಲ ಜನಸಂಪರ್ಕ. ನೀವು ರೀ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ಯಾವುದೋ ಒಂದು ಲಸಿಕಾ ಕಾರ್ಯಕ್ರಮನ, ಒಂದು ಫಲಾನುಭವಿಗೆ ಏನಾದರೂ ಅರ್ಪಣೆ ಮಾಡ್ತಾ ಇದ್ದಾರೆ ಸರ್ ಎಲ್ಲರಿಗೆ. ಇದು ಬೇರೆ PHC ಅವಕಾಶ ಸರ್. 2 ವರ್ಷದಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಚಂದ್ರಗಾಲಲ್ಲಿ. ಅದಾದ್ಮೇಲೆ ನೀವು ಮಾತಾಡ್ಬಿಟ್ಟಿದ್ದೀರ, ನಾನು ಮಾತಾಡ್ತೀನಿ. ಯಾಕೆ ಮಾಡ್ತಾ ಇಲ್ಲ ಅಂತ ವ್ಯವಸ್ಥೆ ಮಾಡಿಸಿ ಸರ್. ತಾವೇ ಎಲ್ಲೇ ಚಂದ್ರಗಾಲ ಮಾಡಿಸ್ಬೇಕು ಅದಾದ್ಮೇಲೆ ಮಾಡಲಿಲ್ಲ ಅಂತ ನಡೆಸಿ ಯಾಕೆ ಅಂತ ಏನು ಕಾರಣ ಅಂತ ಪ್ರಿಪೇರ್ ಆಗಿ ಬರಬೇಕಲ್ಲ. 4 ತಿಂಗಳು ಒಂದ್ಸರಿ ಮಾಡೋದು KDP ಮೀಟಿಂಗ್, ತಿಂಗಳ ಮಾಡೋದು. ಆಯ್ತು, ನಾನೇ